ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಅಲ್ಲಿ ಸರ್ವಾಧಿಕಾರಿಯನ್ನು ಯಾರೂ ಪ್ರಶ್ನಿಸುವಂತಿಲ್ಲ, ಕಾಂಗ್ರೆಸ್ನಲ್ಲಿ ಸತ್ಯ ಹೇಳೋಕೆ ಅವಕಾಶ ಇಲ್ಲ, ಮೂರ್ಖರ ರಾಜ್ಯದಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಬಾರ್ದು. ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಆರೋಪವನ್ನು ಚುನಾವಣಾ ಆಯೋಗದ ಮೇಲೆ ಮಾಡಿದ್ರು. ರಾಜಣ್ಣ ಇರೋ ಸತ್ಯ ಹೇಳಿದ್ರು. ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು ರಾಜ್ಯ ಸರ್ಕಾರದ ಅಧಿಕಾರಿಗಳು ಕರಡು ಪ್ರತಿ ಕೊಡ್ತಾರೆ, ಅವಾಗ ನೋಡ್ಕೊಳ್ಳದೆ ಈಗ ಆರೋಪ ಮಾಡಿದ್ರೆ ಅನ್ನುವ ಪ್ರಶ್ನೆಯನ್ನು ಮುಂದಿಟ್ಟರು. ನಮ್ಮದೇ ಅಂತ ಹೇಳಿದ್ರು. ಈ ಸತ್ಯ ಹೇಳಿದ್ದಕ್ಕೆ ವಾಲ್ಮೀಕಿ ಸಮಾಜದ ನಾಯಕ ಸಹಕಾರಿ ಧುರೀಣ ರಾಜಣ್ಣವರ ತಲೆದಂಡ. ಇದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕಾಂಗ್ರೆಸ್ನಲ್ಲಿ ಒಂದು ಕುಟುಂಬದ ಸರ್ವಾಧಿಕಾರ ಇದೆ. ಆ ಸರ್ವಾಧಿಕಾರದ ತಪ್ಪು ನಡೆಯನ್ನ ಯಾರು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ತಿಳಿಸುವಂತಿಲ್ಲ. ಸತ್ಯ ಹೇಳಿದ್ರೆ ರಾಜಣ್ಣವರಿಗೆ ಆದ ಗತಿಯೇ ಆಗುತ್ತೆ. ಅದಕ್ಕೆಯೇ ಬುದ್ಧಿವಂತರಾಗಿರುವಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂರ್ಖರ ಜೊತೆ ಮೂರ್ಖರಂಗೆ ಇದ್ಬಿಡೋಣ ಅಂತ ಹೇಳಿ ಅವರು ಕೂಡ ಕಾಗೆ ಬೆಳ್ಳಗಿದೆ ಅಂತ ಹೇಳಿದ ರಾಹುಲ್ ಗಾಂಧಿಯನ್ನೇ ಹೌದೌದು ಬೆಳಗ್ಗೆ ಕಾಣುತ್ತೆ ಅಂತ ಹೇಳಿ ಎಂಡಾರ್ಸ್ ಮಾಡಿದ್ರು. ರಾಜಣ್ಣ, ನೀವ್ಯಾಕೆ ಸತ್ಯ ಹೇಳಕ್ ಹೋದಿ? ನಿಮ್ಮ ಪಾರ್ಟಿನಲ್ಲಿ ಸತ್ಯ ಹೇಳೋಂಗಿಲ್ಲ, ನಿಮ್ಮ ಪಕ್ಷದಲ್ಲಿ ನೀವು ಈ ರೀತಿ ಪ್ರಶ್ನಿಸೋಂಗಿಲ್ಲ. ಸತ್ಯ ಒಪ್ಕೊಂಡ್ರೆ ಇದೇ ಗತಿ ಆಗುತ್ತೆ. ಕಾಂಗ್ರೆಸ್ಸಿಗೂ ಪ್ರಜಾಪ್ರಭುತ್ವಕ್ಕೂ ಸಂಬಂಧ ಇಲ್ಲ, ಕಾಂಗ್ರೆಸ್ಸಿಗೂ ಸತ್ಯಕ್ಕೂ ಸಂಬಂಧ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಕಚೇರಿ ಸಿಬ್ಬಂದಿ ಬಿಟ್ಟರೆ ಅವರಿಗೆ ಮೂಲಭೂತ ಸಂರಕ್ಷಣೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಇರೋದೇ ಇಲ್ಲ. ಅವರು ಚುನಾವಣಾ ಕಾರ್ಯ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಯಾರ ಮೂಲಕ ಮಾಡಿಸ್ತಾರೆ? ಬೆಂಗಳೂರು ಮಹಾನಗರದಲ್ಲಿ BBMP ಅಧಿಕಾರಿಗಳು ಮತ್ತು ಶಿಕ್ಷಕರು, ಬೆಂಗಳೂರು ಮಹಾನಗರದಲ್ಲಿ ಬೇರೆ ಭಾಗಗಳಲ್ಲಿ ಶಿಕ್ಷಕರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಅವ್ರ ಮೂಲಕ ಮಾಡಿಸ್ತಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ನೌಕರರು, ಕೇಂದ್ರ ಸರ್ಕಾರದ ನೌಕರರು, ರಾಜ್ಯ ಸರ್ಕಾರದ ನೌಕರರು, ಶಿಕ್ಷಕರು ಕೇಂದ್ರ ಸರ್ಕಾರದ ನೌಕರರು, ರಾಜ್ಯ ಸರ್ಕಾರದ ನೌಕರರು, ಅವರು ರಾಜ್ಯ ಸರ್ಕಾರದ ನೌಕರರು. ಪ್ರತಿ ಜಿಲ್ಲೆನಲ್ಲಿ DEO ಡಿಸ್ಟ್ರಿಕ್ಟ್ ಎಲೆಕ್ಟ್ರೋ ಆಫೀಸರ್ ಯಾರಿರ್ತಾರೆ? DEO ಜಿಲ್ಲಾಧಿಕಾರಿ ಇರ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ. ಬೆಂಗಳೂರು ಮಹಾನಗರದಲ್ಲಿ BBMP ಕಮಿಷನರ್ ಇರ್ತಾರೆ. ಆ BBMP ಕಮಿಷನರ್ನ ಜಿಲ್ಲಾಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿ ಪೋಸ್ಟ್ ಕೊಟ್ಟವ್ರು ಯಾರು? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರು ಕರಡು ಪರಿಷ್ಕರಣೆಯಲ್ಲಿ ಮತ ಕಳ್ಳತನ ಆಗಬೇಕು ಅಂದರೆ ಸಿದ್ದರಾಮಯ್ಯನವ್ರ ಮಾತು ಕೇಳ್ತಾರೋ ಮೋದಿಯವ್ರ ಮಾತು ಕೇಳ್ತಾರೋ? ಚುನಾವಣಾ ಆಯೋಗ ಕಾಲಕ್ಕೆ ಕೇವಲ ಸರ್ಕ್ಯುಲರ್ ಮಾತ್ರ ಹೊಡಿಸುತ್ತೆ. ರಾಜಣ್ಣ ಇರೋ ಸತ್ಯ ಹೇಳಿದ್ರು. ತಪ್ಪು ನಮ್ಮ ಕಡೆಯಿಂದ ಆಗಿದೆ, ದೂರದ ಯಾರ ಕಡೆಗೋ ದೂಡ್ತಾ ಇದೀವಿ, ತಪ್ಪು ನಮ್ಮದೇ ಅಂತ ಹೇಳಿದ್ರು. ತಪ್ಪು ನಮ್ಮದೇ ಅಂತ ಅನ್ನುವ ಸತ್ಯ ಹೇಳಿದ ಕಾರಣಕ್ಕೆ ಎಸ್ ಟಿ ನಾಯಕನ ಬಲಿ. ರಾಹುಲ್ ಗಾಂಧಿಯ ಜವಾಬ್ದಾರಿ ಇಲ್ಲದ ಹೇಳಿಕೆಯನ್ನ ಅವರು ಸಮರ್ಥಿಸದೇ ಇದ್ದ ಕಾರಣಕ್ಕೆ ಅವ್ರ ಬಲಿ. ಅವ್ರದ್ದು ಬೇಜವಾಬ್ದಾರಿ ಹೇಳಿಕೆ ಅಂತ ಗೊತ್ತಿದ್ರು ಕೂಡ ಅವರು ಮೂರ್ಖರ ತರದಲ್ಲಿ ವರ್ತಿಸಿದ್ರೆ ಅವರಿಗೆ ತಲೆದಂಡ ಆಗ್ತಿರ್ಲಿಲ್ಲ. ಅವರು ಸತ್ಯ ಹೇಳಿದ್ರು, ಬುದ್ಧಿವಂತಿಕೆ ತೋರಿಸಿದ್ರು, ಅದು ತಲೆದಂಡ. ಕಾಂಗ್ರೆಸ್ನಲ್ಲಿ ಬುದ್ಧಿವಂತರಿಗೂ ಕಾಲ ಇಲ್ಲ. ನೀವು ಬುದ್ಧಿವಂತರಿದ್ರು ಮೂರ್ಖರ ತರ ಬಿಹೇವ್ ಮಾಡಬೇಕು. ಅದನ್ನು ನೀವು ಮಾನ್ಯ ಮುಖ್ಯಮಂತ್ರಿಗಳಿಂದ ಕಲಿಬೇಕು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.